ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟಾಗಿ ಸೋಯಾ ಚಂಕ್ಸ್ದು ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೋಡಿ, ಒಂದು ಪಾತ್ರೆಗೆ 1/4 ಕಪ್ಪಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಇದು ಬಾಸುಮತಿ ರೈಸು, ಬಿರಿಯಾನಿಗೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಅದನ್ನು ತೊಗೊಂಡು ಸ್ವಲ್ಪ ನೆನೆಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಚಿಕ್ಕದು ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ, ಬೇರೆ ಇನ್ನೇನು ಹಾಕ್ತಾ ಇಲ್ಲ, ಇಷ್ಟನ್ನು ಹಾಕಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊತೀನಿ. ಅಷ್ಟರಲ್ಲೇ ನೀರು ಕಾಯಲಿಕ್ಕೆ ಇಟ್ಟಿದ್ದೆ. ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನೀರು ಹಾಕಿ ಇಟ್ಟಿದ್ದೆ. ಇದಕ್ಕೆ ಒಂದು 50 ಗ್ರಾಮಷ್ಟು ಸೋಯಾ ಚಂಕ್ಸ್, ಇದು ಸಿಗುತ್ತಲ್ವ, ಆಚೆ ಕಡೆ ಎಲ್ಲ ಸಿಗುತ್ತೆ, ನಿಮಗೆ ಕೇಳಿದ್ರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬರುತ್ತೆ, ಮತ್ತು ಈ ಥರ ಮೀಡಿಯಮ್ ಸೈಜ್ದು ಬರುತ್ತೆ. ನೀವು ಯಾವ್ದು ಸಿಗುತ್ತೆ ಅದನ್ನು ತೊಗೊಳ್ಳಿ. ಇದನ್ನು ನೀರು ಕುದಿಬೇಕು. ಸ್ವಲ್ಪ ನೀರು ಕುದಿತಾ ಇದ್ದಂಗೆ ನೋಡಿ, ಅದನ್ನು ಹಾಕಿ ಒಂದು ಕುದಿ ಬರಬೇಕು. ನೀರು ಗೊತ್ತಾಗ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ನೊರೆ ಬರುತ್ತೆ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ಬೇಕಷ್ಟೇ. ಅದು ನೀರೆಲ್ಲ ತಣ್ಣಗಾಗಬೇಕಲ್ವ, ಇಲ್ಲ ಅಂದರೆ ಆ ನೀರನ್ನ ನೀವು ತೆಗೆದುಬಿಡ್ಬೋದು. ನೀರು ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆ, 1 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ಬೆಣ್ಣೆನೂ ಸೇರಿಸ್ಕೋಬೋದು. ಇದಕ್ಕೆ ನೋಡಿ, ಇವೆಲ್ಲ ಮಸಾಲೆ ಐಟಮ್ಸು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಇದು ಕಲ್ಲುವ ಅಂತ ಹೇಳ್ತೀವಿ. ಕಲ್ಲುವ, ಒಂದು ದಪ್ಪ ಏಲಕ್ಕಿ, ಮತ್ತು ಇದು ಮಾಮೂಲಿ ಏಲಕ್ಕಿ, ಚಕ್ಕೆ, ಲವಂಗ, ಮತ್ತು ಸ್ಟಾರ್ ಹೂವು, ಈ ಥರದ್ದು. ಕಲ್ಲುವ ಅಂತ ಕೇಳಿದ್ರೆ ನಿಮಗೆ ಆಚೆ ಕಡೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಅದು ಬಿರಿಯಾನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಅಷ್ಟರಲ್ಲಿನೇ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇವಾಗ ತಕ್ಷಣದಲ್ಲಿ ಇಮ್ಮಿಡಿಯೇಟಾಗಿ ಆಗೋವಂಥ ಬಿರಿಯಾನಿ ಇದು, ಅದಕ್ಕೋಸ್ಕರ ತುಂಬ ರಿಸ್ಕ್ ಇರಲ್ಲ. ನೋಡಿ, ಅದನ್ನೇನು ನಾನು ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಡ್ರೆ ಆಯಿತು. ಅದು ಹಸಿ ವಾಸನೆ ಹೋಗಬೇಕು ಅಷ್ಟೇ. ಅಷ್ಟರಲ್ಲಿ 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಅಷ್ಟೇ ಟೊಮೆಟೊ ಹಾಕ್ಬಿಟ್ಟು ಒಂಚೂರು ಮೆತ್ತಗಾದರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ. ಟೊಮೆಟೊ ಹಾಕಿದ ತಕ್ಷಣ ಇದು ಬಟಾಣಿ ಹಸಿ ಬಟಾಣಿನ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಅಷ್ಟೇ ಒಂದು ಚಿಕ್ಕ ಕಪ್ಪಷ್ಟು, ನಿಮ್ಗೆ ಎಷ್ಟು ಬೇಕು, ಮನೆಗೆ ಎಷ್ಟು ಜನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸ್ವಲ್ಪನೇ ನೋಡಿ, ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು, ಹಾಗಾಗಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ಬಟಾಣಿ, ಮತ್ತು ಇದು ನೋಡಿ, ಇದು ಅಷ್ಟೇ ಕಸೂರಿ ಮೇಥಿ. ಇವಾಗ ಮನೇಲಿ ಬೇರೆ ಸೊಪ್ಪಿರಲ್ಲ ಅಂದಾಗ ಇದನ್ನ ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಅರ್ಧ ಕಪ್ಪಷ್ಟು ನಾನು ಕಸೂರಿ ಮೇಥಿನ ತೊಗೊಂಡು 1-2 ಸತಿ ತೊಳ್ಕೊಂಡಿದ್ದೀನಿ. ನಾವು ಈ ಥರ ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಬಿರಿಯಾನಿಗೆ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ತೊಳ್ಕೊಳ್ಳಿ. ಧೂಳಿರುತ್ತೆ ಕೆಳಗಡೆ, ಒಂಥರ ಏನಾದರೂ ಮಣ್ಣು ಆ ಥರ ಬರುತ್ತೆ. ಅದಕ್ಕೋಸ್ಕರ ಒಂದು ಸತಿ ತೊಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಕಸೂರಿ ಮೆಥಿ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು. ಮಾಮೂಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಹಾಕಿದ್ಮೇಲೆ 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ರೆಡಿ ಆಯ್ತು. ಈಗ ನೋಡಿ, ನಾನು ಏನು ಇದು ತಣ್ಣಗಾಗಿದೆಯಲ್ಲ ಸ್ವಲ್ಪ, ಅಂದರೆ ಇನ್ನೂ ಬಿಸಿ ಇದೆ. ಈಗ ಇದನ್ನು ನೀರು ತೆಗೆದುಬಿಡ್ತಾ ಇದ್ದೀನಿ. ನೀರು ತೆಗೆದು ಕೈಯಲ್ಲಿ ಒಂದು ಸತಿ ಹಿಂಗೆ ನೀರನ್ನು ಹಿಂಡ್ಕೋಬೇಕಷ್ಟೇ, ತುಂಬ ಏನು ಬೇಡ. ಒಂದು ಸತಿ ಹಿಂಗೆ ಹಿಂಡ್ಕೊಂಡು ನಾನು ಇದನ್ನು ನೀವು ಬೇಕಾದರೆ 2 ಪೀಸ್ ಮಾಡಿ ಹಾಕ್ಬೋದು. ನಾನು ಹಾಕಿಲ್ಲ, ಬಿರಿಯಾನಿಗಲ್ವ, ಸೊ ಹಾಗಾಗಿ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಹೇಗಿದೆ ಅಲ್ವಾ ಉಂಡೆ, ಅದೇ ಥರ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ 1 ನಿಮಿಷ ಈ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಅಷ್ಟೇ, ತುಂಬ ಹೊತ್ತೇನು ಬೇಡ. ಅಕ್ಕಿ ಏನು ತೊಳೆದಿಟ್ಟಿದೆ ಅಲ್ವ, ಚೆನ್ನಾಗಿ ನೆಂದಿದೆ. ಇದು ಒಂದು 15 ನಿಮಿಷ ಬಿಟ್ಟಿದೆ, ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಬಿಟ್ಟಿದೆ. ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆಯಲ್ವ, ಇದು ನೀರು ತೆಕ್ಕೊಂಡು ಅದನ್ನು ಹಾಕಿದ್ಮೇಲೆ ಅದನ್ನು ಬಾಡಿಸ್ಕೋಬೇಕು. ನಾವು ನೀರು ಹಾಕೋಕ್ಕಿಂತ ಮುಂಚೆ ಯಾವಾಗಲೂ ಇದೇ ಥರ ನಾವು ಬಿರಿಯಾನಿ ಮಾಡಬೇಕಂದಾಗ ಈ ಥರ ಬಾಡಿಸ್ಕೊಂಡ್ರೇ ಅದು ಅನ್ನ ಉದುರಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ 1 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡ್ರೆ ಆಯಿತು. ಇವಾಗ ಇದು 1 ಚಮಚದಷ್ಟು ಜೀರಿಗೆ ಪುಡಿ ನಾನು ಕುಟ್ಟಿಟ್ಕೊಂಡಿದ್ದೆ. 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ನಾನು ಬೇರೆ ಏನೇನು ಹಾಕ್ತಾಯಿಲ್ಲ. ಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಇರುತ್ತಲ್ವ ಈ ಮಸಾಲೆ ಐಟಮ್ಸು, ಹಾಗಾಗಿ ಇದೇ ಖಾರ ಇರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. 2 ಚಮಚದಷ್ಟು ಮೊಸರು, ಗಟ್ಟಿ ಮೊಸರು ಇರುತ್ತಲ್ಲ, ಹುಳಿ ಮೊಸರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ಮೊಸರು ಇರುತ್ತಲ್ವ ಅದನ್ನೇ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೋಬೇಕು. ಇವಾಗ ನೀರು ಎಷ್ಟು ಬೇಕಂದರೆ ನಾನು 4 ಕಪ್ಪು ಸೇರಿಸ್ಕೊತಾ ಇದ್ದೀನಿ. ಏನಕ್ಕೆ 4 ಕಪ್ ಅಂದರೆ, ಇವಾಗ 1/4 ಕಪ್ಪಷ್ಟು ನಾನು ರೈಸ್ ಹಾಕಿದ್ದೆ, 3 ಕಪ್ ಸಾಕಾಗುತ್ತೆ. ಸ್ವಲ್ಪ ಒಂಚೂರು ಮೆತ್ತಗಾಗುತ್ತೆ, ಹಾಗಾಗಿ ಮಕ್ಕಳೆಲ್ಲ ತಿಂದರೆ ಅದು ಬಿಡಿ ಬಿಡಿ ಇರುತ್ತಲ್ವ, ಅದಕ್ಕೋಸ್ಕರ 4 ಕಪ್ಪು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬಿಡಿಯಾಗಿ ಬೇಕು ಅಂತಂದರೆ 3.5 ಕಪ್ಪು ಸಾಕಾಗುತ್ತೆ. ಈಗ ನಾನು 1/4 ಕಪ್ಪಿಗೆ ನಾನು 3.5 ಕಪ್ಪು ಸಾಕಾಗುತ್ತೆ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ನೋಡಿ, ಈ ಥರ ಕುದಿ ಬರಬೇಕು. ಯಾವುದೇ ನಾವು ರೈಸ್ ಮಾಡಬೇಕು ಅಂದಾಗ, ರೈಸ್ ಐಟಮ್ಸು ಬಿರಿಯಾನಿ ಆಗಲಿ ಪಲಾವ್ ಆಗಲಿ, ಈ ಥರ ಕುದಿ ಬಂದುಬಿಟ್ಟು 2 ಕೂಗು, ಜಾಸ್ತಿ ಬೇಡ, ಆಲ್ರೆಡಿ ನೆಂದಿರುತ್ತಲ್ವ, ಅದಕ್ಕೋಸ್ಕರ
2 ಕೂಗಾದರೆ ಸಾಕಾಗುತ್ತೆ. 2 ಕೂಗಿಗೆ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ಸಿಂಪಲಾಗಿ ಒಂದು ರಾಯ್ತ ಮಾಡ್ಕೊತಾ ಇದ್ದೀನಿ. ಮೊಸರಿಗೆ ಸ್ವಲ್ಪ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಕ್ಯಾರೆಟು, ನೀವು ಮನೇಲಿ ಏನಿರುತ್ತೆ ಮತ್ತು ಉಪ್ಪು, ಹಸಿಮೆಣ್ಸಿನ್ಕಾಯಿ ಈ ಥರ ಎಲ್ಲ ಸೇರಿಸ್ಕೊಂಡು, ಬೇಕಂದರೆ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿನೂ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಇದಕ್ಕೆ ಸಿಂಪಲಾಗಿ ಒಂದು ರಾಯ್ತ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಕುಕ್ಕರ್ ಆರಿರುತ್ತೆ. ನೋಡೋಣ ಅದು ಹೇಗೆ ಬಂದಿದೆ ಅಂತ. ಕುಕ್ಕರೆಲ್ಲ ಚೆನ್ನಾಗಿ ಆರಿದ್ಮೇಲೆ ಮುಚ್ಚಳ ತೆಗೆದ್ಮೇಲೆ ನೋಡಿ, ಇವಾಗ ಒಳಗಡೆ ಸ್ವಲ್ಪ ಬಿಸಿ ಇದೆ. ಅದು ಏನು ಹಾಕಿದೆ ಅಲ್ವ ನಾನು, ಸೋಯಾ ಚಂಕ್ಸ್ ಎಲ್ಲ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಹಾಗಾಗಿ ಕರೆಕ್ಟಾಗಿ ನಾನು 2 ಕೂಗಿಸ್ಕೊಂಡಿರೋದ್ರಿಂದ ಹದವಾಗಿ ಚೆನ್ನಾಗಿ ಬೆಂದಿದೆ. ಈ ಥರ ಆದರೆ ಸಾಕಾಗುತ್ತೆ. ನಿಮಗೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಇನ್ನೂ ಉದುರಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಲ್ವ, ಮೆತ್ತಗಾಗಿದೆ ರೈಸ್ ಅಷ್ಟೇ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿಯಾಗಿದೆ. ಸೋಯಾ ಚಂಕ್ಸ್ ಬಿರಿಯಾನಿ ತುಂಬ ತಕ್ಷಣದಲ್ಲಿ ಇಮ್ಮಿಡಿಯೇಟಾಗಿ ನಮಗೆ ಏನೂ ಇಲ್ಲ ಮನೇಲಿ, ಏನು ಪ್ಲ್ಯಾನ್ ಇಲ್ಲ ಅಂದಾಗ ಈ ಥರ ಸೋಯಾ ಚಂಕ್ಸ್ ಏನಾದರೂ ನಾವು ಮನೇಲಿ ಇಟ್ಕೊಂಡಿದ್ದಾಗ ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ. ಇದು ಮತ್ತು ತಣ್ಣಗಾದರೆ ಇನ್ನೂ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ನಾನು ತುಂಬ ಬಿಸಿ ಇದೆಯಲ್ವ, ಬಿಸಿಲು ಹಾಕ್ತಿರೋದ್ರಿಂದ ಸ್ವಲ್ಪ ನಮಗೆ ನೀರಿನಂಶ ಜಾಸ್ತಿ ಅಂತ ಅನಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಏನೋ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ತುಂಬ ದಿನ ಆಗಿತ್ತು ಮನೆಯಲ್ಲಿ ಬಿರಿಯಾನಿ ಮಾಡಿರಲಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇವತ್ತು ನಾವು 3 ಜನಕ್ಕೂ ಇದನ್ನೇ ಮಾಡಿದ್ದೀನಿ. ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.